ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಚ್ಚು ಶ್ಲೋಕ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ನಾನು 1 ಮಂತ್ ಬ್ಯಾಕು ಹೇಗೆ ನಾನು 8 ಇಯರ್ಸ್ ಆದಮೇಲೆ ಪ್ರೆಗ್ನೆಂಟ್ ಆದೆ ಅನ್ನೋ ಒಂದು ವಿಡಿಯೋನ ಹಾಕಿದ್ದೀನಿ. ಇನ್ ಕೇಸ್ ಯಾರಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಈ ವಿಡಿಯೋ ನೋಡ್ತಾ ಇದ್ದರೆ ಆ ವಿಡಿಯೋನ ಹೋಗಿ ಚೆಕ್ ಮಾಡಿ. ಅಥವಾ ನಿಮ್ಗೆ ಯಾರಿಗಾರು ಗೊತ್ತಿರೋರು ಇದ್ದರೆ ಅವರು ಪ್ರೆಗ್ನೆನ್ಸಿಗೆ ಸ್ಟ್ರಗಲ್ ಮಾಡ್ತಾ ಇದ್ದರೆ ಆ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ಪ್ರೆಗ್ನೆನ್ಸಿ ಅಂದ್ರೇ ಒಂದು ಖುಷಿ ವಿಷಯ ಅಲ್ವಾ? ಸೊ ಯಾರೆಲ್ಲ ಪ್ರೆಗ್ನೆಂಟ್ ಆಗಿರೋರು ನೋಡ್ತಾ ಇದ್ದೀರಾ, ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಇರುತ್ತೆ ಪ್ರೆಗ್ನೆನ್ಸಿಲಿ, ಅಷ್ಟೇ ಆತಂಕ ಭಯನೂ ಇರುತ್ತೆ. ನಾವು ಒಂದೊಂದು ಟೆಸ್ಟು ಒಂದೊಂದು ಸ್ಕ್ಯಾನ್ ಮಾಡ್ಸೋಕೆ ಹೋದಾಗ್ಲೂ ಎದೆ ಹೊಡ್ಕೊತಾ ಇರುತ್ತೆ. ಏನು ಹೇಳ್ತಾರೋ, ಬೇಬಿ ಹೆಲ್ತ್ ಹೇಗಿರುತ್ತೋ, ಇದು ಎಲ್ಲ ತಾಯಿಗೂ ಇರೋ ಅಂಥ ಒಂದು ಭಯ ಅಲ್ಲಿ ಹೋಗಿ ಬರೋವರೆಗೂ. ಸೊ ನಾವು ಎಷ್ಟೆಲ್ಲ ಕೇರ್ಫುಲ್ಲಾಗಿರಬೇಕು, ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ. ಆದ್ರೂ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೇ ಅಥವಾ ನಮ್ಮ ನೆಗ್ಲಿಜೆನ್ಸಿಂದ, ಅದು ನಮ್ಗೆ ಗೊತ್ತಿರಲ್ಲ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ, ಆ ಥರ ಮಾಡಿಕೊಂಡು ನಮಗೆ ಕೆಲವು ರಿಸ್ಕ್ ಬರೋದಿರುತ್ತೆ ಪ್ರೆಗ್ನೆನ್ಸಿನಲ್ಲಿ. ಬಟ್ ಈಗ ಇದೊಂದು ರಿಸ್ಕ್ ಬಂದ್ರಂತೂ, ಇದೊಂದು ಪ್ರಾಬ್ಲಮ್ ಬಂದ್ರಂತೂ ಎಷ್ಟು ಅಂದರೆ ತಾಯಿಗೆ ಪ್ರಾಬ್ಲಮ್ಮು, ಮಗುಗೂ ತೊಂದರೆ ಆಗುತ್ತೆ. ಸೊ ಏನಿದು ಪ್ರಾಬ್ಲಮ್ಮು, ಏನಿದು ರಿಸ್ಕು? ಆಮೇಲೆ ಈ ಪ್ರಾಬ್ಲಮ್ ಏನು ಬಂದಿದೆ ಅದು ನಮಗೆ 7th ಮಂತ್ವರೆಗೂ ಗೊತ್ತೇ ಆಗಲ್ಲ. ಆ ಟೈಮಲ್ಲಿ 7th ಮಂತಲ್ಲಿ ನಿಮಗೆ ಬ್ಲಡ್ ಟೆಸ್ಟಲ್ಲೇ ಅದು ಏನು ನಮಗೆ ಪ್ರಾಬ್ಲಮ್ ಬಂದಿರೋದು, ಈ ಪ್ರಾಬ್ಲಮ್ ಏನಕ್ಕೆ ಬಂತು ಅದೆಲ್ಲ ನಮ್ಗೆ ಗೊತ್ತಾಗೋದು. ಸೊ ಏನದು ಪ್ರಾಬ್ಲಮ್ಮು, ಏನು ತೊಂದರೆ, ಯಾಕೆ 7th ಮಂತಲ್ಲೇ ಗೊತ್ತಾಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಆ 7th ಮಂತ್ ಟೆಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ ನಮಗೆ ಗ್ಲೂಕೋಸ್ ಟೆಸ್ಟ್ ಮಾಡ್ತಾರೆ, ಎಲ್ರಿಗೂ ಮಾಡ್ತಾರಲ್ಲ, ಅದರಲ್ಲೇ ನಮಗೆ ಗೊತ್ತಾಗೋದು ನಮಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಇದೆಯಾ ಅಂತ. ಜೆಸ್ಟೇಷನಲ್ ಡಯಾಬಿಟಿಸ್ ಬಗ್ಗೆ ಕೇಳಿರ್ತೀರ. ಅದೆಂಥ ಒಂದು ದೊಡ್ಡ ಪ್ರಾಬ್ಲಮ್, ಆ್ಯಕ್ಚುಲಿ ರಿಸ್ಕ್ ಇರೋ ಅಂಥ ಅದು ನಮಗೆ. ಅದರಿಂದ ನಮಗೆ ತಾಯಿಯಂತಿರ್ಗೂ ತೊಂದರೆ, ಮಗುಗಂತೂ ಇನ್ನೂ ರಿಸ್ಕ್ ಇರುತ್ತೆ. ಈ ಡಯಾಬಿಟಿಸ್ ನನಗೆ ಬಂತು. ಯಾಕೆ ಅಂದರೆ ನನಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ನನಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಬರೋ ಚಾನ್ಸೇ ಇಲ್ಲ, ನಾನು ಅಷ್ಟು ಪರ್ಫೆಕ್ಟಾಗಿ ಹೆಲ್ದಿಯಾಗಿದ್ದೀನಿ ಅಂತ. ಯಾಕೆ ಅಂದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಿರಲಿಲ್ಲ. ಸೊ ಸೆಕೆಂಡಲ್ಲಿ ಬಂದಾಗ ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ನನಗೆ ನನ್ನ ಹಸ್ಬೆಂಡ್ ಬಂದು ನಿನಗೆ ಡಯಾಬಿಟಿಸ್ ಇದೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್, ಅಂದರೆ ಕಾಲ್ ಮಾಡಿದ್ರು ಹೇಳಿದ್ರು ಅಂದಾಗ ನನಗೆ ನಂಬಕ್ಕೆ ಆಗ್ತಾಯಿಲ್ಲ ನನಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಿದೆಯಾ ಅಂತ. ಸೊ ಎಲ್ಲರೂ ತಲೆನಲ್ಲೂ ಏನಿರುತ್ತೆ ಅಂದರೆ, ಡಯಾಬಿಟಿಸ್ ಏನಕ್ಕೆ ಬರುತ್ತೆ ಅಂದರೆ ನಾವು ಜಾಸ್ತಿ ಶುಗರ್ ತಿಂದರೆ, ಅಂದರೆ ಈಗ ಸಿಹಿ ಪದಾರ್ಥ ಜಾಸ್ತಿ ತಿಂತಾ ಇದ್ದರೆ ನಮಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಬರುತ್ತೆ ಅಂತ ಅಂದ್ಕೊತಾರೆ. ಬಟ್ ಅದೊಂದೇ ರೀಸನ್ಗೆ ಬರಲ್ಲ ಡಯಾಬಿಟಿಸ್. ಏನಕ್ಕೆ ಜೆಸ್ಟೇಷನಲ್ ಡಯಾಬಿಟಿಸ್ ಬರುತ್ತೆ ಪ್ರೆಗ್ನೆನ್ಸಿಲಿ ಅಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಹಾರ್ಮೋನ್ಸ್ ಎಲ್ಲ ತುಂಬ ವೇರಿ ಇರುತ್ತೆ. ನಾರ್ಮಲ್ ಟೈಮಲ್ಲಿ ಇದ್ದಂಗಿರಲ್ಲ, ಹೈ ಇರುತ್ತೆ. ಆಮೇಲೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಇನ್ಸುಲಿನ್ನ ಬ್ಲಾಕ್ ಮಾಡುತ್ತಂತೆ, ಅದರಿಂದ ನಮಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಇನ್ನೊಂದು ರೀಸನ್ ಏನಂದರೆ, ನಮಗೆ ನಾವೇನಾದ್ರು ಓವರ್ ವೆಯ್ಟ್ ಇದ್ದರೆ, ಪ್ರೆಗ್ನೆನ್ಸಿಗಿನ್ನ ಮುಂಚೆ ಓವರ್ ವೆಯ್ಟ್ ಇದ್ದರೆ ಜೆಸ್ಟೇಷನಲ್ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೊಂದು ರೀಸನ್ ಏನಂದರೆ, ಫ್ಯಾಮಿಲಿ ಹಿಸ್ಟರಿ ಇದ್ದರೆ, ಫ್ಯಾಮಿಲಿನಲ್ಲಿ ಡಯಾಬಿಟಿಸ್ ಇರೋರು ಇದ್ದರೆ, ಈಗ ನಮ್ಮ ತಂದೆ ತಾಯಿ ತಾತ ಅಜ್ಜಿ ಆ ಥರ ಹಿಸ್ಟ್ರಿ ಇದ್ದರೆ ನಮಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಅಂತ. ಇನ್ನೊಂದು PCOS ಇದ್ದರೆ, ನಮಗೇನೋ PCOS ಆರ್ PCOD ಅಂತೀವಲ್ಲ, ಅದು ಇದ್ದರೆ ಅವ್ರಿಗೂ ಬರೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಾರೆ. ಮತ್ತೊಂದು ರೀಸನ್ ಏನಂದರೆ, ನಮಗೆ ಮುಂಚೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಏನಾದರೂ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದರೆ ಮತ್ತು ನಾವು ಎಷ್ಟು ನೆಕ್ಸ್ಟ್ ಬರೋ ಪ್ರೆಗ್ನೆನ್ಸಿನಲ್ಲೂ ನಮಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಹೈ ಇರುತ್ತೆ. ಆಲ್ಮೋಸ್ಟ್ 99% ಬರುತ್ತೆ ಅಂತಲೇ ಹೇಳ್ತಾರೆ ನಮ್ಮ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇದ್ದರೆ. ಬಟ್ ನನ್ನ ಕೇಸಲ್ಲಿ ನನಗೆ ಇರಲಿಲ್ಲ, ಆದರೂ ಬಂತು. ಸೊ ಏನು ನಾನು ಮಿಸ್ಟೇಕ್ ಮಾಡಿದೆ ನಿಮ್ಗೆ ಹೇಳ್ತೀನಿ ನಾನು. ಆಮೇಲೆ ಏಜ್ 30 ಕ್ರಾಸ್ ಆದಮೇಲೆ ಚಾನ್ಸಸ್ ಸ್ವಲ್ಪ ಹೈ ಇರುತ್ತೆ ಅಂತ ಹೇಳ್ತಾರೆ ಜೆಸ್ಟೇಷನಲ್ ಡಯಾಬಿಟಿಸ್ ಬರೋದಕ್ಕೆ. ಸೊ ಇಷ್ಟು ರೀಸನ್ನಲ್ಲಿ ನಾವು ಯಾವ್ದಾದ್ರು ಒಂದು ಕ್ಯಾಟಗರಿನಲ್ಲಿ ಇದ್ರೂ ನಮಗೆ ಬರೋ ಚಾನ್ಸಸ್ ಇರುತ್ತೆ ಅಂತಾರೆ. ಬಟ್ ನನಗಿದು ಯಾವುದೂ ಇಲ್ಲ. ನನಗೆ ಫ್ಯಾಮಿಲಿ ಹಿಸ್ಟ್ರಿನೂ ಇರಲಿಲ್ಲ, PCOS ಇರಲಿಲ್ಲ, ಆಮೇಲೆ ಓವರ್ ವೆಯ್ಟು ಇರಲಿಲ್ಲ,
ಆಮೇಲೆ ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಡಯಾಬಿಟಿಸ್ ಬಂದಿರಲಿಲ್ಲ. ಸೊ ಏನಕ್ಕೆ ಬಂತು ಈ ಸಲ ಅಂದರೆ, ಮೇ ಬಿ ನನಗೆ ಓವರ್ ವೆಯ್ಟ್ ಅಂತೂ ಇರಲಿಲ್ಲ, ಸ್ವಲ್ಪ ವೆಯ್ಟು ನನಗೆ ನಾನು ಅರೌಂಡ್ ಲೈಕ್ 55 ಕೆಳಗಡೆ ಇರ್ತಿದ್ದೆ. ಬಟ್ ನನ್ನ ಹೈಟಿಗೆ ಸ್ವಲ್ಪ 60 ಕೆಳಗಡೆ ಇರಬೇಕು. ಫಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ನಾನು ಫುಲ್ ಕಂಪ್ಲೀಟಾಗಿ ಏನು ವೆಯ್ಟ್ ಇಳಿಸಿರಲಿಲ್ಲ, 1-2-3 kgs ಇತ್ತು ನನ್ನ ವೆಯ್ಟ್, ಐಡಿಯಲ್ ವೆಯ್ಟ್ಗಿಂತ ಸ್ವಲ್ಪ. ಸೊ ಅದು ಮೇ ಬಿ ಇಳಿಸದೇ ಇರೋ ಕಾರಣ ಇರ್ಬೋದು. ಇನ್ನೊಂದು ಮೇನ್ ಕಾರಣ, ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ, ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಚೆನ್ನಾಗಿ ಫುಡ್ಡು ಅಂದರೆ ರೈಸ್ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನೋದು, ಕಾರ್ಬೋಹೈಡ್ರೇಟ್ಸ್ ಹೈ ಇರೋಂಗೆ. ಬೆಳಗ್ಗೆನೂ ಅನ್ನ ತಿನ್ನೋದು ಅಂದರೆ ಚಿತ್ರಾನ್ನ ತಿನ್ನೋದು, ಮಧ್ಯಾಹ್ನ ಅನ್ನ ಸಾರು ತಿನ್ನೋದು, ನೈಟು ತಿನ್ನೋದು, ಈ ಥರ ಜಾಸ್ತಿ ಸ್ವಲ್ಪ ತಿನ್ನೋಕ್ಕೆ ತಿಂತಾ ಇದ್ದೆ ನಾನು. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಫುಡ್ ಕ್ರೇವಿಂಗ್ಸ್ ಇರಲಿಲ್ಲ, ಫುಡ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನಾನು ತುಂಬ ಹೆಲ್ದಿಯಾಗಿ ತಿಂತಾ ಇದ್ದೆ. ಎವ್ರಿ 2 hours ಫಸ್ಟು ಬ್ರೇಕ್ಫಾಸ್ಟ್ಗೆ ಸ್ಮೂತಿ ಕುಡಿದಿದ್ರೆ, ಇನ್ನು 2 hour ಬಿಟ್ಬಿಟ್ಟು ಏನಾದ್ರು ಸ್ಮಾಲ್ ಮೀಲ್ಸ್ ತಿಂತಿದ್ದೆ, ಮತ್ತು ಇನ್ನು 2 hourಗೆ ಏನಾದರೂ ತಿಂತಿದ್ದೆ. ಈ ಥರ ನಾನು ತುಂಬ ಹೆಲ್ದಿಯಾಗಿ ತಿಂದಿದ್ದೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಏನು ಮಿಸ್ಟೇಕ್ ಅಂದರೆ ಇದೆ, ನಾನೇನು ಶುಗರು ತಿಂತಾಯಿಲ್ಲ. ನಂಗೆ ಸ್ವೀಟ್ಸ್ ಅಂದರೆ ಅಷ್ಟಕ್ಕಷ್ಟೇ, ನಾನು ಅಷ್ಟೊಂದು ತಿನ್ನಲ್ಲ. ನನಗೆ ಜಾಸ್ತಿ ಲೈಕ್ ಫ್ರೈಡ್ ಫುಡ್ ಅಂಥದ್ದೆಲ್ಲ ಇಷ್ಟ. ಫಸ್ಟ್ ಪ್ರೆಗ್ನೆನ್ಸಿಲಿ ನಂಗೆ ಅದು ಕ್ರೇವಿಂಗ್ ಇರ್ತಿರ್ಲಿಲ್ಲ, ಅದು ಕಂಡ್ರೆ ಆಗ್ತಾ ಇರಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆಲ್ಲ ತಿನ್ನಬೇಕು ಅನ್ಸೋದು, ಅಂದರೆ ಫ್ರೈಡ್ ಫುಡ್, ನಾಟ್ ಸ್ವೀಟ್ಸ್, ಫ್ರೈಡ್ ಫುಡ್ಡೆಲ್ಲ ತಿನ್ನಬೇಕು ಅನ್ಸೋದು, ಮತ್ತು ರೈಸ್ನ ಜಾಸ್ತಿ ತಿಂತಾ ಇದ್ದೆ. ಸೊ ಮೇ ಬಿ ಅದೊಂದೇ ರೀಸನ್ಗೆ ನನಗೆ ಬಂತು ಅಂತ ನಾನು ಅಂದ್ಕೊತೀನಿ. ಯಾಕೆಂದರೆ ನನಗೆ ಬೇರೆ ರೀಸನ್ ನಾನು ಏನು ಹೇಳೋದ್ನೆಲ್ಲ ಬರುತ್ತೆ ಅಂತ ಅದು ಯಾವುದು ನನಗಿರಲಿಲ್ಲ. ನಾನು ಈ ಥರ ಅನ್ಹೆಲ್ದಿಯಾಗಿ ತಿಂದೆ ಅಂತಲೇ ಹೇಳ್ಬೋದು. ಹಂಗಂತ ನಾನು ರೈಸ್ ತಿಂದ್ರೆ ಅನ್ಹೆಲ್ದಿನ ಅನ್ಬೋದು, ಜೊತೆಗೆ ರೈಸ್ ತಿಂದ್ರೂ ಅದ್ರ ಜೊತೆಗೆ ಪ್ರೋಟೀನ್ ಆಮೇಲೆ ಫೈಬರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ತಿಂದರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಾನು ಆ ಥರ ತಿನ್ನಲಿಲ್ಲ. ಸೊ ಮೇ ಬಿ ಅದಕ್ಕೆ ನನಗೆ ಬಂತು ಅಂತ ನಾನು ಅನ್ಕೊಂಡು ಸ್ಟ್ರಾಂಗಾಗಿ ಅಂದ್ಕೊಳ್ಳೋದು ನಾನು ಅದಕ್ಕೇನೆ. ಸೊ ಬಂತು ಡಯಾಬಿಟೀಸ್. ಈಗ ನೆಕ್ಸ್ಟು ಏನು ಮಾಡಬೇಕು, ನಾನು ಬಂದಾದಮೇಲೆ ನಾನು ಇವಾಗ ನಾನು ಕಂಟ್ರೋಲ್ ಮಾಡಲೇಬೇಕು. ಸೊ ನನಗೆ ಟ್ಯಾಬ್ಲೆಟ್ಸು ಮತ್ತು ಇನ್ಸುಲಿನ್ ತೊಗೊಳೋದಕ್ಕೆ ಚೂರು ಇಷ್ಟ ಇರಲಿಲ್ಲ. ನನಗೆ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನೆಲ್ಲ ನನಗೆ ಬಾಡಿಗೆ ನನಗೆ ಹಾಕೋದಕ್ಕೆ ಚೂರು ಇಷ್ಟ ಇರಲಿಲ್ಲ. ನಾನು ಹೆಂಗಾದರೂ ನನ್ನ ಫುಡ್ಡಲ್ಲೇ ಕಂಟ್ರೋಲ್ ಮಾಡಬೇಕು ಅನ್ನೋದು ನನಗೆ ಇತ್ತು. ಸೊ ಈಗ ಏನು ಹೇಳ್ತೀನಿ ಅಂದರೆ, ನೀವು ಯಾರಿಗಾರು ತಲೆಯಲ್ಲಿ ನಾನು ಶುಗರ್ ತಿಂತಾ ಇಲ್ಲ, ನನಗೆ ಬರಲ್ಲ, ನನಗೇನು ಇದು ಮ್ಯಾಟರ್ ಆಗಲ್ಲ ಅಂತ ಅಂದ್ಕೊಂಬಿಡಿ. ಯಾರು ಅರ್ಲಿ ಪ್ರೆಗ್ನೆನ್ಸಿಲಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಲಾಸ್ಟ್ವರೆಗೂ ನೋಡಿ, ಖಂಡಿತ ಇದು ಹೆಲ್ಪ್ ಆಗುತ್ತೆ. ಆಮೇಲೆ ಡಯಾಬಿಟಿಸ್, ಇನ್ ಕೇಸ್ ನಿಮಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಿದ್ದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನೀವು ವಿತೌಟ್ ಟ್ಯಾಬ್ಲೆಟ್ಸ್, ಇನ್ಸುಲಿನ್ ಇಲ್ಲದೆ ನೀವು ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡ್ಕೊಬೋದು ಅನ್ನೋದು ಇದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ನಾನು ಹೇಗೆ ಮಾಡಿದ್ನೋ ನೀವು ಅದೇ ಥರ ಫಾಲೋ ಮಾಡಿದ್ರೆ ಖಂಡಿತ ನೀವು ಟ್ಯಾಬ್ಲೆಟ್ಸ್ ಆಗಲಿ ಇನ್ಸುಲಿನ್ ಆಗಲಿ ತೊಗೊಳ್ಳೋ ಅಗತ್ಯ ಇರಲ್ಲ. ಸೊ ಬಂತು. ಇವಾಗ ಏನಕ್ಕೆ ಬಂತು ಅಂತ ನಾನು ಅದನ್ನು ಬೇಜಾರು ಮಾಡ್ಕೊಂಡು ಕೂತ್ರೆ ಆಗಲ್ಲ. ಯಾಕೆಂದರೆ ಟೈಮ್ ಕಮ್ಮಿ, ನಮ್ಮ 7th ಮಂತ್ ಎಂಡ್ ಆ ಥರ ಆ ಟೈಮಲ್ಲಿ ಗೊತ್ತಾದರೆ ನಾವಿನ್ನು 2.5 months ನಾನು ಫುಲ್ ಕೇರ್ಫುಲ್ಲಾಗಿರಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಸೊ ನನಗೆ ಗೊತ್ತಾದ ತಕ್ಷಣವೇ ಅಂದರೆ ನಮಗೆ ಡಾಕ್ಟರು ನಮಗೆ ಡಯಟಿಷನ್ಗೆ ರೆಫರ್ ಮಾಡಿದ್ರು, ನೀವು ಅಲ್ಲಿ ಹೋಗಿ ಅದಾದಮೇಲೆ ನಮ್ಮ ಹತ್ರ ಬನ್ನಿ ಅಂತ. ಸೊ ನಾನು ಡಯಟಿಷನ್ ಹತ್ರ ಹೋದಾಗ ಅವರು ನಾನು ಏನೇನು ಫುಡ್ ತಿಂತೀನಿ ಎಲ್ಲ ನೋಟ್ ಮಾಡ್ಕೊಂಬಿಟ್ಟು ನನಗೆ ಟಿಪ್ಸ್ ಎಲ್ಲ ಕೊಟ್ಟರು, ಯಾವ ರೀತಿ ನೀವು ಫುಡ್ ತಿನ್ಬೋದು, ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತ. ಆಮೇಲೆ ಮೇಯ್ನ್ ಇನ್ನೊಂದು ಹೇಳಿದ್ರು ಅವರು, ನೀವು ಡೈಲಿ 4 times ಗ್ಲೂಕೋಸ್ ಟೆಸ್ಟ್ ಮಾಡ್ಕೊಬೇಕು. ಸೊ ನೀವು ಫಸ್ಟು ಒಂದು ಗ್ಲೂಕೋಸ್ ಮಾನಿಟರ್ನ ಪರ್ಚೇಸ್ ಮಾಡಿ ಅಂತ ಹೇಳಿದ್ರು ನಮಗೆ. ಅದನ್ನು ನಾವು ಆ್ಯಕ್ಚುಲಿ ಅವರು ಡಯಟಿಷಿಯನ್ ಮೀಟ್ ಮಾಡೋಕ್ಕಿಂತ ಮುಂಚೆನೇ ಅವರೊಂದು ಇಮೇಲಲ್ಲಿ ಕಳಿಸಿದ್ರು ನಮಗೆ, ಒಂದು ಗ್ಲೂಕೋಸ್ ಟೆಸ್ಟ್ ಕಿಟ್ನ ನೀವು ತೊಗೊಬರ್ಬೇಕು ಅಂತ. ಅಲ್ಲಿ ತೊಗೊಂಡೋದ್ವಿ. ಅವ್ರು ಯಾವ ರೀತಿ ಟೆಸ್ಟ್ ಮಾಡೋದು ಎಲ್ಲದೂ ನನಗೆ ಹೇಳ್ಕೊಟ್ರು. ಆಮೇಲೆ ನೆಕ್ಸ್ಟು ಅವ್ರು ಏನು ಹೇಳಿದ್ರು, ಒಂದು ಬುಕ್ಲೆಟ್ ಕೊಟ್ಟರು. ಅದರಲ್ಲಿ ಬೆಳಗ್ಗೆ ನಾನು ಟೆಸ್ಟ್ ಮಾಡ್ತೀನಲ್ಲ, ಖಾಲಿ ಹೊಟ್ಟೆಲಿ ಟೆಸ್ಟ್ ಮಾಡೋದು, ಅದನ್ನು ನೋಡ್ಕೊಂಡ್ಬಿಡ್ಬೇಕು. ನಾನು ಯಾವಾಗ ಟೆಸ್ಟ್ ತೊಗೊತೀನಿ ಅದನ್ನೆಲ್ಲ ಎಷ್ಟು ಬಂತು ಅನ್ನೋ ಲೆವೆಲ್ಸ್ನೆಲ್ಲ ನಾನು ನೋಟ್ ಮಾಡಿಕೊಂಡು ಇಟ್ಕೊಬೇಕು. ಸೊ ಅವ್ರು ಹೇಳಿದ್ರು, ಡೈಲಿ 4 times ನೀವು ತೊಗೊಬೇಕು. ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಅಂದರೆ ಖಾಲಿ ಹೊಟ್ಟೆಲೊಂದು, ಬ್ರೇಕ್ಫಾಸ್ಟ್ ಆದಮೇಲೆ 2 hours ಆದಮೇಲೆ ಇನ್ನೊಂದು ಟೆಸ್ಟು, ಲಂಚ್ ಆದಮೇಲೆ ಮತ್ತು 2 hours ಆದಮೇಲೆ ಇನ್ನೊಂದು ಟೆಸ್ಟು, ಡಿನ್ನರ್ ಆದಮೇಲೆ ಇನ್ನೊಂದು ಟೆಸ್ಟು. ಈ ಥರ ದಿನಕ್ಕೆ 4 ಸಲ ನಾವು ಟೆಸ್ಟ್ ಮಾಡ್ಕೊಬೇಕು ಅಂತ. ಸೊ ಅಂದ್ಕೊತೀರಾ, ಅಯ್ಯೋ 4 ಸಲ ನಾವು ಚುಚ್ಕೊಬೇಕಾ ಅಂತ. ಬಟ್
ಇನ್ಸುಲಿನ್ ಆ್ಯಂಡ್ ಟ್ಯಾಬ್ಲೆಟ್ಸಿಗೆ ಕಂಪೇರ್ ಮಾಡಿದ್ರೆ ಇದು ಎಷ್ಟೋ ಬೆಟರ್ ಅನ್ಸುತ್ತಲ್ವಾ. ಅದನ್ನು ತೊಗೊಂಡು ನಾವು ಇದು ಮಾಡೋದಕ್ಕಿಂತ 4 ಸಲ ತಾನೇ ಚುಚ್ಕೊಂಡ್ರೆ ಆಯಿತು ಅಂತ ನಾನು ಓಕೆ ಅಂದ್ಕೊಂಡೆ. ನನಗೆ ಒಟ್ಟು ನನ್ನ ತಲೆಯಲ್ಲಿ ಚುಚ್ಕೊಳೋದಕ್ಕಿಂತ ನನಗೆ ಟ್ಯಾಬ್ಲೆಟ್ಸು ಮತ್ತು ಇನ್ಸುಲಿನ್ ತೊಗೊಬಾರ್ದು, ನಾನು ಹಾಗೆ ಕಂಟ್ರೋಲ್ ಮಾಡಬೇಕು ಅನ್ನೋದಷ್ಟೇ ಇದ್ದಿದ್ದು. ಸೊ ನಾನು ಅವ್ರು ಹೇಳ್ದಂಗೆ ನಾನು ಫಾಲೋ ಅಪ್ ಮಾಡಿದೆ. ಸೊ ಅವ್ರು ಹೇಳಿದ್ರು ನನಗೆ 1 ವೀಕ್ ನೀವು ಇದೇ ಥರ ಮಾಡಿ, ನನಗೆ ಅವರು ಒಂದು ಫುಡ್ಡು ಚಾರ್ಟ್ ಕೊಟ್ಟಿದ್ರು, ಇದೇ ಏನೇನು ತಿನ್ನಬೇಕು, ಎಷ್ಟೆಷ್ಟು ತಿನ್ನಬೇಕು ಅಂತ. ಅದೇ ರೀತಿ ಫಾಲೋ ಮಾಡಿಕೊಂಡು 1 ವೀಕ್ ಆದಮೇಲೆ ಬನ್ನಿ ನೀವು ರಿಸಲ್ಟ್ ಎಲ್ಲ ನೋಟ್ ಮಾಡಿಕೊಂಡು ಅಂತ. ಸೊ ನಾವು 1 ವೀಕ್ ಆದಮೇಲೆ ನಾನು ಅವ್ರು ಹೇಳಿದ ಥರನೇ ಎಲ್ಲ ಮಾಡಿಕೊಂಡು ಹೋದೆ 1 ವೀಕ್ ಆದಮೇಲೆ. ಆ್ಯಂಡ್ ಅವ್ರು ಹೇಳಿದರು ಎಲ್ಲೆಲ್ಲಿ ಸ್ಪೈಕ್ ಆಗುತ್ತೆ ಅಂದರೆ, ಇವಾಗ ನಮಗೆ ಫಾಸ್ಟಿಂಗ್ ಲೆವೆಲ್ ಎಷ್ಟಿರಬೇಕು ಅಂದರೆ 90 ಕೆಳಗಡೆ ಇರಬೇಕು, 95 ಕೆಳಗಡೆ ಇರಬೇಕು. ಸೊ ಆಮೇಲೆ ಊಟ ಆದಮೇಲೆ 120 ಕೆಳಗಡೆ ಇರಬೇಕು ಲೆವೆಲ್ಸು. ಸ್ವಲ್ಪ ಎಲ್ಲಾದರೂ ಸ್ಪೈಕ್ ಆಗಿದ್ರೆ, ಲೈಕ್ ಈಗ ಊಟ ಆದಮೇಲೆ 120 ಇರಬೇಕು, 120 ಕೆಳಗಡೆ ಇರಬೇಕು. ಅದೇನಾದ್ರು 130 ಮೇಲೆ ಹೋಗ್ತಾ ಇದೆ ಅಂದರೆ ಅದು ನೀವು ನೋಟ್ ಮಾಡಿ ಒಂದು ಸರ್ಕಲ್ ಹಾಕೊಂಬನ್ನಿ, ಎಷ್ಟು ಸ್ಪೈಕ್ ಆಗುತ್ತೆ ಅಂತ ನಾವು ನೋಡಬೇಕು ಅಂತ ಹೇಳಿದರು. ಸೊ ನಂದು ಅಲ್ಲೊಂದು ಇಲ್ಲೊಂದು ಇತ್ತು ಅಷ್ಟೇ, 1-2 ಸ್ಪೈಕ್ಸ್ ಇತ್ತು. ಅವ್ರಿಗೆ ಹೋಗಿ ತೋರಿಸಿದಾಗ ಅವ್ರು ಹೇಳಿದರು, ಓಕೆ ನೀವು ತುಂಬ ಚೆನ್ನಾಗಿ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ಸ್ಪೈಕ್ಸ್ ಆಗಿದೆ ಅದು ನೋಡ್ಕೊಳ್ಳಿ, ನೀವು ಏನು ಫುಡ್ ತಿಂದಿದ್ದಕ್ಕೆ ಸ್ಪೈಕ್ ಆಯಿತು ಅಂತ ನಿಮಗೆ ಗೊತ್ತಾಗಬೇಕು. ಆ ಫುಡ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ, ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ತಿನ್ನಿ ಅಂತ ಹೇಳಿದ್ರು. ಸೊ ನಾನು ಇದೇ ಥರ ಫುಲ್ ಎಂಟೈರ್ ಪ್ರೆಗ್ನೆನ್ಸಿ ನಾನು ಫುಡ್ನಲ್ಲೇ ನಾನು ಕಂಟ್ರೋಲ್ ಮಾಡ್ತಾ ಹೋದೆ. ಯಾವುದೇ ಟ್ಯಾಬ್ಲೆಟ್ಸ್ ಆಗಲಿ ಇನ್ಸುಲಿನ್ ಆಗಲಿ ನಾನು ತಗೊಳ್ಳಿಲ್ಲ. ನಮಗೆ ಡಯಟಿಷಿಯನ್ ಏನು ಹೇಳಿದ್ರು ಅಂದರೆ, ಇಷ್ಟೇ ಕಾರ್ಬ್ಸ್ ನೀವು ತಿನ್ನಬೇಕು ಡೈಲಿ. ಅಂದರೆ ಬ್ರೇಕ್ಫಾಸ್ಟಿಗೆ ನನಗೆ 30 ಗ್ರಾಮ್ ಕಾರ್ಬ್ಸ್ ಮಾತ್ರ ತಿನ್ನಬೇಕು, ಲಂಚಿಗೆ 60 ಗ್ರಾಮ್ ಕಾರ್ಬ್ಸ್, ಆಮೇಲೆ ಡಿನ್ನರ್ಗೆ 60 ಗ್ರಾಮ್. ಇನ್ ಬಿಟ್ವೀನ್ ಸ್ನ್ಯಾಕ್ಸ್ ಏನು ತಿಂತೀವಲ್ಲ ಅದಕ್ಕೆ ಬರೀ 10 ಗ್ರಾಮ್ಸ್ ಕಾರ್ಬ್ಸ್ ಇರಬೇಕು ಅಂತ. ಒಟ್ಟು ಟೋಟಲ್ ಇಷ್ಟು ದಿನಕ್ಕೆ 170-180 ಗ್ರಾಮ್ ಕಾರ್ಬ್ಸ್ ಅಷ್ಟೇ ನೀವು ತೊಗೋಬೇಕು. 170 ಅನ್ಸುತ್ತೆ ಅಷ್ಟೇ ನೀವು ತೊಗೊಬೇಕು, ಅದ್ರ ಮೇಲೆ ನೀವು ತೊಗೊಳಂಗಿಲ್ಲ ಅಂತ ಹೇಳಿದರು. ಆಮೇಲೆ ಪ್ರೋಟೀನು, ಎಲ್ಲ ಫುಡ್ಡಿಗೂ ಪ್ರೋಟೀನ್ ಆ್ಯಂಡ್ ಫೈಬರ್ನ ನೀವು ಇನ್ಕ್ಲೂಡ್ ಮಾಡಲೇಬೇಕು ಅಂತ ಹೇಳಿದರು. ನಾನು ಅದನ್ನು ಮಿಸ್ ಮಾಡ್ತಾ ಹೋದೆ. ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮ್ನಲ್ಲಿ, ಏಕೆಂದರೆ ಪ್ರೆಗ್ನೆನ್ಸಿ ಅಂದ್ರೇ ಒಂಥರ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಇರುತ್ತೆ. ಬಟ್ ಏನು ಮಾಡೋಕ್ಕಲ್ಲ, ಅದು ಬಂದಮೇಲೆ ನಮಗೆ ತಿನ್ನೋದಕ್ಕಿಂತ ಈಗ ಮೇನ್ ಬೇಬಿ ಮುಖ್ಯ ಅಲ್ವಾ. ಸೊ ಇದೆಲ್ಲ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಬಟ್ ಹಸ್ಕೊಂಡೇನಿರಲ್ಲ ನಾವು, ಯಾಕೆಂದರೆ 2 ಅವರ್ಗೂ ತಿಂತಾ ಇರ್ತೀವಿ. ಸೊ ಹೊಟ್ಟೆ ಹಸ್ವೇನಾಗಲ್ಲ, ಬಟ್ ಕೆಲವು ಫುಡ್ ನಾವು ತಿನ್ನೋಕ್ಕಾಗಲ್ಲ, ಶುಗರ್ ಇರೋ ಅಂಥದ್ದು. ಆಮೇಲೆ ಈಗ ಪಿಜ್ಜಾ ಆಗಲಿ, ಬೇರೆ ಏನಾರು ಕರೆದಿರೋ ಫುಡ್ಡು ಅವೆಲ್ಲ ತಿನ್ನೋದು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಂತ ಏನು ಕಂಪ್ಲೀಟಾಗಿ ತಿಂದೇ ಇರಬೇಕು ಅಂತ ಏನಿಲ್ಲ. ಸೊ ನಾನು ಇದು ಹೇಳಿದ್ರು, ನಾನೀಗ ಬ್ರೇಕ್ಫಾಸ್ಟ್ ತಿಂದಿರ್ತೀನಲ್ವ, ಸ್ನ್ಯಾಕ್ ಟೈಮಿಗೆ ನಾನು ಒಂದೊಂದ್ಸಲ ನನಗೆ ಏನಾದ್ರು ಸ್ವೀಟ್ ತಿನ್ನಬೇಕು ಅಂದರೆ ಒಂದು ಚಿಕ್ಕ ಪೀಸ್, ಈಗ ಮೈಸೂರು ಪಾಕ್ ತಿನ್ನಬೇಕು ನಾನು ಚಿಕ್ಕ ಪೀಸ್ ಮೈಸೂರು ಪಾಕ್ ತಿಂತಿದ್ದೆ. ಅದು ಬಿಟ್ಟು ಅದ್ರ ಜೊತೆಗೆ ಬೇರೆ ಸ್ನ್ಯಾಕ್ಸ್ ತಿಂತಿರಲಿಲ್ಲ. ಆಮೇಲೆ ಏನಾದ್ರು ಯಾವಾಗಲಾದ್ರು ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಫುಲ್ 1 ಬಾರ್ ಐಸ್ ಕ್ರೀಮ್ ತಿಂತಿರಲಿಲ್ಲ, ಸ್ವಲ್ಪ ಐಸ್ ಕ್ರೀಮ್ ನಾನು ತಿಂತಿದ್ದೆ, ಅದು ಸ್ನ್ಯಾಕ್ಸ್ ಟೈಮಿಗೆ ಮಾತ್ರ ತಿಂತಾ ಇದ್ದೆ. ಸೊ ಈ ಥರ ನನಗೆ ಏನೇನು ತಿನ್ನಬೇಕು ಅನ್ನೋ ಬೈಕೇನೋ ಚೂರು ತಿಂತಾ ಇದ್ದೆ, ಬಟ್ ಹೆವಿಯಾಗಿ ಅಂದರೆ ತುಂಬ ಜಾಸ್ತಿ ತಿಂತಾ ಇರಲಿಲ್ಲ. ಈ ಥರ ನಾನು ಕಂಟ್ರೋಲ್ ಮಾಡ್ತಾ ಹೋಗಿದ್ದು. ಸೊ ಇನ್ ಡೀಟೇಲ್ ಆಗಿ ನಾನು ಏನು ಫುಡ್ಡು ತಿಂತಾ ಇದ್ದೆ, ಎಷ್ಟೆಷ್ಟು ತಿಂತಾ ಇದ್ದೆ ಅಂತ ನಿಮಗೆ ಬೇಕು ಡೀಟೇಲ್ ಆಗಿ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ಡೀಟೇಲ್ಡಾಗಿ ಒಂದು ವಿಡಿಯೋನ ಯಾವ ರೀತಿ ಫುಡ್ನ ನಾವು ತಿನ್ನಬೇಕು ಅಂತ ನಾನು ಹಾಕ್ತೀನಿ. ಹಾಗೆ ಗ್ಲೂಕೋಸ್ ಟೆಸ್ಟ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನನಗೆ ಡೀಟೇಲ್ ಆಗಿ, ಅಂದರೆ ಇದರಲ್ಲಿ ಸ್ವಲ್ಪ ಕ್ಲಿಪ್ಸ್ ನಾನು ಹಾಕಿದ್ದೀನಿ, ನಾನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋನ ನಿಮಗೆ ಮಾಡ್ತೀನಿ. ಏನೆಲ್ಲ ರಿಸ್ಕ್ಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟು ಬೇಬಿಗೆ ಏನೇನು ತೊಂದರೆ ಆಗುತ್ತೆ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದರೆ ಅಂತ ಹೇಳ್ತೀನಿ. ಜೆಸ್ಟೇಷನಲ್ ಡಯಾಬಿಟಿಸ್ ಬಂದರೆ ಬೇಬಿ ಹೊಟ್ಟೆನಲ್ಲಿ ಓವರ್ ವೆಯ್ಟ್ ಆಗುತ್ತೆ. ಅಂದರೆ ಈಗ 1 ವಾರಕ್ಕೆ ಇಷ್ಟೇ ವೆಯ್ಟ್ ಗೈನ್ ಆಗಬೇಕು ಅಂತ ಇರುತ್ತಲ್ವ, ತುಂಬ ಜಾಸ್ತಿ ವೆಯ್ಟ್ ಗೈನ್ ಆಗ್ತಾ ಇರುತ್ತೆ ಹೊಟ್ಟೆನಲ್ಲಿ. ಈ ರೀತಿ ವೆಯ್ಟ್ ಗೈನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಡೆಲಿವರಿ ಡೇಟ್ಗಿಂತ ಮುಂಚೆನೇ ಇದು ಮಗು ಹುಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರಿಟರ್ಮ್ ಬೇಬೀಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮಗು ವೆಯ್ಟ್ ಜಾಸ್ತಿ ಆದರೆ. ಅದು ರಿಸ್ಕ್, ಏಕೆಂದರೆ ಮಗು ಇನ್ನೂ ಫುಲ್ಲು ಅಲ್ಲೇ ಹೊಟ್ಟೆ ಒಳಗಡೆ ಎಷ್ಟು ಬೆಳಿಬೇಕೋ ಅದು ಬೆಳೆದೇ ಇರಲ್ಲ, ಬೇಗನೆ ಬಂದ್ಬಿಡುತ್ತೆ. ಅದರಿಂದ ಮತ್ತೆ NICUಗೆ ಇಡೋದು, ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಆರ್ಗನ್ಸ್ ಎಲ್ಲ ಇನ್ನೂ ಡೆವಲಪ್ ಆಗಿರಲ್ಲ, ಇದೆಲ್ಲ ತುಂಬ ರಿಸ್ಕ್ ಇರುತ್ತೆ ಜೆಸ್ಟೇಷನಲ್ ಡಯಾಬಿಟಿಸ್ ಕಂಟ್ರೋಲ್ ಮಾಡಿಲ್ಲ ಅಂದರೆ ನಾವು. ಅದಾದಮೇಲೆ ಇನ್ನೊಂದೇನೆಂದರೆ ಲೋ ಶುಗರ್ ಆಗೋದು, ಬೇಬಿ ಹುಟ್ಟಾದಮೇಲೆ ನಮ್ಮ ಡೆಲಿವರಿ ಆದಮೇಲೆ ಬೇಬಿಗೆ ಲೋ ಶುಗರ್ ಆಗೋ ಚಾನ್ಸಸ್ ತುಂಬ ಹೈ ಇರುತ್ತೆ ಡಯಾಬಿಟಿಸ್ ಇರೋರಿಗೆ. ಅದಾದಮೇಲೆ ಬ್ರೀತಿಂಗ್ ಪ್ರಾಬ್ಲಮ್,
ಉಸಿರಾಟಕ್ಕೆ ಮಗುಗೆ ತೊಂದರೆ ಆಗುತ್ತೆ. ಡೆಲಿವರಿ ಆದಮೇಲೂ ಅಷ್ಟೇ, ಹೊಟ್ಟೆನಲ್ಲಿ ಇರಬೇಕಾದ್ರೂ ಅಷ್ಟೇ ಬೇಬಿಗೆ ಡಯಾಬಿಟಿಸ್ ನಮಗಿದ್ರೆ ನಾವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಈ ಪ್ರಾಬ್ಲಮ್ಸ್ ಆಗುತ್ತೆ. ಈವನ್ ಮಗು ನಾವು ಫುಲ್ ಟರ್ಮ್ ಆಯಿತು ಅಂತಾನೆ ಆದಮೇಲೂ ಬೇಬಿಗೆ ಲಂಗ್ಸ್ ಎಲ್ಲ ಡೆವಲಪ್ ಆಗಿರಲ್ಲ. ನಾವು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಡೆವಲಪ್ ಆಗಿರಲ್ಲ. ಮಕ್ಕಳಿಗೆ ಚೈಲ್ಡ್ಹುಡ್ ಒಬಿಸಿಟಿ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಗೆ ಪ್ರೆಗ್ನೆನ್ಸಿಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ದರೆ ಮಗು ಬೆಳೀತಾ ಬೆಳೀತಾ ಚಿಕ್ಕ ವಯಸ್ಸಿನಲ್ಲಿ ಅದಕ್ಕೆ ಓವರ್ ವೆಯ್ಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಇದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಜೆಸ್ಟೇಷನಲ್ ಡಯಾಬಿಟಿಸ್ ಜೋಕ್ ಅಲ್ಲ. ಕೆಲವರು ಏನು ಅನ್ಕೊತಾರೆ, ಬಿಡು ಬಂದಮೇಲೂ ನಾನು ಟ್ಯಾಬ್ಲೆಟ್ಸ್ ತೊಗೊಂಬಿಡೋಣ, ಟ್ಯಾಬ್ಲೆಟ್ಸ್ ತೊಗೊಂಡು ಆರಾಮಾಗಿ ಊಟ ಮಾಡ್ಕೊಂಡಿರೋಣ ಅಂತ. ನೀವು ಟ್ಯಾಬ್ಲೆಟ್ಸ್ ತೊಗೊಂಡ್ರು ಅದಕ್ಕೆ ನೀವು ಫುಡ್ಡಲ್ಲಿ ಕಂಟ್ರೋಲ್ ಮಾಡಲೇಬೇಕು. ಟ್ಯಾಬ್ಲೆಟ್ಸು ಒಂದು ಸರ್ಟನ್ ಪಾಯಿಂಟ್ವರೆಗೂ ಅದು ಕೆಲಸ ಮಾಡುತ್ತೆ. ನೀವು ಟ್ಯಾಬ್ಲೆಟ್ಸ್ ತೊಗೊತಿದ್ದೀನಿ ಅಂತ ಹೆಂಗೆ ಬೇಕೋ ಹಂಗೆ ತಿಂದ್ಕೊಂಡಿದ್ರೆ, ಲೈಫ್ ಸ್ಟೈಲ್ ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಅದು ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಆವಾಗ ಮತ್ತೆ ಸ್ಪೈಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡಾಕ್ಟರು ಇನ್ಸುಲಿನ್ಗೆ ಹೇಳ್ತಾರೆ ಟ್ಯಾಬ್ಲೆಟ್ಸಲ್ಲಿ ಕೆಲಸ ಆಗ್ತಾಯಿಲ್ಲ ಅಂತ. ಸೊ ಅದು ನಾವು ಅಂದ್ಕೊಂಡಂಗೆ ಇರಲ್ಲ. ಎಲ್ಲ ಟ್ಯಾಬ್ಲೆಟ್ಸ್ ನೋಡ್ಕೊಳುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಡಿ. ನೀವೇನೇ ಟ್ಯಾಬ್ಲೆಟ್ಸ್ ತೊಗೊಂಡ್ರು ನೀವು ಫುಡ್ಡಲ್ಲಿ ಕಂಟ್ರೋಲ್ ಮಾಡಬೇಕು, ಆ್ಯಕ್ಟಿವ್ ಆಗಿ ಇರಬೇಕಾಗುತ್ತೆ. ಇದು ಬೇಬಿಗೆ ಇರೋವಂಥ ರಿಸ್ಕ್. ಇನ್ನು ತಾಯಿಗೆ ಏನೇನಲ್ಲಿ ತೊಂದರೆ ಇರುತ್ತೆ ಡಯಾಬಿಟಿಸ್ ಇದ್ದರೆ ಅಂದರೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿನಲ್ಲಿ. ಯೂಶ್ವಲಿ ಪ್ರೆಗ್ನೆನ್ಸಿನಲ್ಲಿ ಜನರಲಾಗಿ ನಮಗೆ ಡಯಾಬಿಟಿಸ್ ಇಲ್ಲ ಅಂದ್ರೂ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಡಯಾಬಿಟಿಸ್ ಇಲ್ಲ ಅಂದ್ರೂ. ಬಟ್ ನಮ್ಗೆ ಡಯಾಬಿಟಿಸ್ ಇದ್ದರೆ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ತುಂಬ ಹೈ ಇರುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಸೆಕ್ಷನ್ ರಿಸ್ಕು ಜಾಸ್ತಿ. ಈಗ ಬೇಬಿ ತುಂಬ ವೆಯ್ಟ್ ಆಗಿಬಿಟ್ರೆ ಆವಾಗ ನಮಗೆ ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಆಗುತ್ತೆ. ಸೊ ಆವಾಗ ಅವರು ಸೆಕ್ಷನ್ ಮಾಡಲೇಬೇಕಾಗುತ್ತೆ. ಇದೊಂದು ರಿಸ್ಕ್ ಇರುತ್ತೆ. ಆಮೇಲೆ ಇದು ಆಮ್ನಿಯಾಟಿಕ್ ಫ್ಲೂಯಿಡ್ ಏನಿರುತ್ತೆ, ಸ್ಯಾಕಲ್ಲಿ ನೀರು ಇರುತ್ತಲ್ಲ, ಅದು ಜಾಸ್ತಿ ಆಗುತ್ತೆ. ಏನಂದರೆ ಫ್ಲೂಯಿಡ್ ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು, ಒಂದು ಲೆವೆಲಲ್ಲೇ ಅದು ಫ್ಲೂಯಿಡ್ ಇರಬೇಕು. ಆವಾಗ ಬೇಬಿಗೆ ಯಾವುದೇ ಥರದ್ದು ತೊಂದರೆ ಆಗಲ್ಲ ಹೊಟ್ಟೆನಲ್ಲಿ. ಸೊ ಇದೆಲ್ಲ ವ್ಯತ್ಯಾಸ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅದೇ ಹೇಳಿದ್ನಲ್ಲ, ಪ್ರೀಟರ್ಮ್ ಬೇಬಿ ಆಗೋದು, ಆಮೇಲೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ಸ್ ಆಗೋದು, ಈ ಥರ ಎಲ್ಲ ಇರುತ್ತೆ. ಜೆಸ್ಟೇಷನಲ್ ಡಯಾಬಿಟಿಸ್ ಇರೋರಿಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಆಮೇಲೆ ಡೆಲಿವರಿ ಆದಮೇಲೆ ಕೆಲವ್ರಿಗೆ ಡೆಲಿವರಿ ಆದಮೇಲೆ, ಯೂಶ್ವಲಿ ಡೆಲಿವರಿ ಆದಮೇಲೆ ಜೆಸ್ಟೇಷನಲ್ ಡಯಾಬಿಟಿಸ್ ಇರುತ್ತಲ್ಲ ನಮಗೆ, ಅದು ಹೋಗ್ಬಿಡುತ್ತೆ, ನಮಗೆ ಡಯಾಬಿಟಿಸ್ ಇರಲ್ಲ. ಬಟ್ ಕೆಲವ್ರಿಗೆ ಕಂಟಿನ್ಯೂ ಆಗಿಬಿಡುತ್ತೆ. ಅದು ಟೈಪ್ 2 ಡಯಾಬಿಟಿಸ್ಗಾಗಿ ಟರ್ನ್ ಆಗಿಬಿಟ್ಟು ನಮಗೆ ಲೈಫ್ ಲಾಂಗ್ ನಾವು ಡಯಾಬಿಟಿಕ್ ಪೇಷಂಟ್ ಆಗ್ತೀವಿ. ಇನ್ನೊಂದು ಡೆಲಿವರಿಯಾಗಿ 2-3 ಇಯರ್ಸ್ ಆದಮೇಲೆ ನಾವು ಸರಿಯಾಗಿ ಡೆಲಿವರಿ ಆದಮೇಲೂ ಸರಿಯಾಗಿ ತಿಂದೆ, ಹೆಂಗೆ ಬೇಕೋ ಹಂಗೆ ತಿಂದು ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ನಮಗೆ 2-3 ಇಯರ್ಸ್ ಆದಮೇಲೆ ನಮಗೆ ಟೈಪ್ 2 ಡಯಾಬಿಟಿಸ್ ಬರೋ ಚಾನ್ಸಸ್ ತುಂಬ ಹೈ ಇರುತ್ತೆ. ಸೊ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಬಿಡು ಡೆಲಿವರಿ ಆಯ್ತಲ್ಲ, ನಾನು ಆರಾಮಾಗಿ ತಿನ್ಕೊಂಡಿರೋಣ, ಲೈಫ್ ಸ್ಟೈಲ್ ಎಲ್ಲ ಮೇಂಟೈನ್ ಮಾಡಿಲ್ಲ ಅಂದರೆ ನಾವು ಲೈಫ್ ಲಾಂಗ್ ಡಯಾಬಿಟಿಕ್ ಪೇಷಂಟ್ ಆಗಿ ಇರಬೇಕಾಗುತ್ತೆ. ಇದಿಷ್ಟು ಬೇಬಿಗೂ ಮತ್ತು ತಾಯಿಗೂ ಆಗುವಂಥ ಪ್ರಾಬ್ಲಮ್ಸ್, ಇಂಥ ಸೀರಿಯಸ್ ಪ್ರಾಬ್ಲಮ್ಸ್ ಅಲ್ವಾ. ಸೊ ನಾವು ತುಂಬ ಕೇರ್ಫುಲ್ಲಾಗಿ ಇರಬೇಕು ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಾಗ. ಯಾರೆಲ್ಲ ಪ್ರೆಗ್ನೆಂಟ್ ಇರೋರು ನೋಡ್ತಾ ಇದ್ದೀರಾ, ಆದಷ್ಟು ನೀವು ಅರ್ಲಿ ಪ್ರೆಗ್ನೆನ್ಸಿ ಇದ್ದರೆ ಎಲ್ಲಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಕೊಳ್ಳಿ. ನೀವೇನು ಎಲ್ಲಿ ಅಂದ್ಬಿಟ್ಟು ವರ್ಕೌಟ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡ್ಬೇಡಿ ಜಿಮ್ಗೆ. ನೀವು ಮುಂಚೆಯಿಂದ ನೀವು ಜಿಮ್ಗೆ ಹೋಗ್ತಾ ಇದ್ರೆ ನೀವು ಕಂಟಿನ್ಯೂ ಮಾಡ್ಬೋದು. ಹೊಸ್ದಾಗಿ ಮಾಡೋಕ್ಕೆ ಯಾವುದು ಸ್ಟಾರ್ಟ್ ಮಾಡಬೇಡಿ. ಜಸ್ಟ್ ಲೈಟ್ ವಾಕ್, ಯೋಗ ಈ ಥರ ಎಲ್ಲ ಮಾಡಿ ನೀವು ಆ್ಯಕ್ಟಿವ್ ಆಗಿರಿ. ನೀವು ಮನೆ ಕೆಲಸ ಮಾಡ್ತಾಯಿದ್ರೆ ಅದು ನಿಮಗೆ ಸ್ವಲ್ಪ ವರ್ಕ್ ಅಂದರೆ ಎಕ್ಸಸೈಸ್ ಆಗುತ್ತೆ. ಬಟ್ ಸ್ಟಿಲ್ ನಮಗೆ ಮನಸ್ಸಿಗೆ ರಿಲ್ಯಾಕ್ಸ್ ಆಗಬೇಕಲ್ಲ. ಸೊ ಸ್ವಲ್ಪ ಮೆಡಿಟೇಷನ್ ಮಾಡೋದು, ಸ್ವಲ್ಪ ಆಚೆ ಓಡಾಡೋದು, ಇದನ್ನೆಲ್ಲ ಮಾಡಿ ಫ್ರೆಶ್ ಏರ್ ಎಲ್ಲ ತೊಗೊಳ್ಳಿ. ಎಲ್ದಿ ಈಟಿಂಗ್ನ ನೀವು ಫಾಲೋ ಮಾಡಬೇಕು. ಈ ವಿಡಿಯೋ ಎಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಜೆಸ್ಟೇಷನಲ್ ಡಯಾಬಿಟಿಸ್ ಯಾರಿಗಾದ್ರೂ ಇದ್ದರೆ ಪ್ಲೀಸ್ ನೀವು ನಿಮ್ಮ ಹೆಲ್ತ್ ಬಗ್ಗೆ ನೀವು ಗಮನ ಹರಿಸಿ. ನನಗೆ ಗೊತ್ತಿರೋಂಗೆ ಇಂಡಿಯಾನಲ್ಲಿ ಎಲ್ಲ ಡಾಕ್ಟರ್ಸ್ ಅಲ್ಲ, ಫ್ಯೂ ಹಾಸ್ಪಿಟಲ್ಸಲ್ಲಿ ಇಷ್ಟೆಲ್ಲ ಡೀಟೇಲಾಗಿ ಹೇಳಲ್ಲ. ಡಯಾಬಿಟಿಸ್ ಬಂದಿದೆ ಅಂದರೆ ಜಸ್ಟ್ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ತೊಗೊಳ್ಳಿ, ಫುಡ್ಡಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಬಿಟ್ಟರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಡೀಟೇಲ್ಡಾಗಿ ಹೇಳಲ್ಲ. ಏನು ಕೇಳ್ತಾ ಇದ್ದೀನಿ ಅಂದರೆ ಸುಮ್ಮನೆ ಹೇಳ್ತಾ ಇಲ್ಲ. ನನ್ನ ತಂಗಿಗೂ ಅವಳಿಗೆ ಪ್ರೆಗ್ನೆನ್ಸಿನಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಬಂತು. ಬಟ್ ಅವಳಿಗೇನು ನನಗೆ ಹೇಳಿ ಕಳಿಸಿದ್ರಲ್ಲ ಆ ಥರ, ಇನ್ನು ನೀವು ನೋಟ್ ಮಾಡ್ಕೊಂಬನ್ನಿ, ಇದನ್ನು ತಿನ್ನಿ, ಆ ಥರ ಎಲ್ಲ ಅವಳಿಗೇನು ಹೇಳಿರ್ಲಿಲ್ವಂತೆ.
ಅಂತೆ, ಜಸ್ಟ್ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸಿದ್ರು, ನಾನು ಟ್ಯಾಬ್ಲೆಟ್ಸ್ ತೊಗೊತಿದ್ದೀನಿ ಅಂತ ಹೇಳಿದ್ಲು. ಸೊ ನಿಮಗೆ ನಿಮ್ಮ ಡಾಕ್ಟರ್ ಏನಾದರೂ ಈ ಥರ ಎಲ್ಲ ಮಾನಿಟರ್ ಮಾಡಿ ಇದು ಏನು ಹೇಳಿಲ್ಲ ಅಂದರೆ ದಯವಿಟ್ಟು ನೀವೇ ಒಂದು ಗ್ಲೂಕೋಸ್ ಮಾನಿಟರ್ ತೊಗೊಂಬಂದು ಡೈಲಿ 4 ಸಲ ಊಟ ಆದಮೇಲೆ ಒಂದು ಖಾಲಿ ಹೊಟ್ಟೆಲೇ ನೆಕ್ಸ್ಟ್ ಊಟ ಆಗಿ 2 ಅವರ್ಸ್ಗೊಂದು ಎಲ್ಲ ಲಂಚು ಡಿನ್ನರು ಮತ್ತು ಬ್ರೇಕ್ಫಾಸ್ಟ್ ಎಲ್ಲದ್ರಲ್ಲೂ 2 ಅವರ್ಸ್ ಆದಮೇಲೆ ಟೆಸ್ಟ್ ಮಾಡಿಕೊಂಡು ನೋಡ್ಕೊಳ್ಳಿ. ಲೆವೆಲ್ ಜಾಸ್ತಿ ಹೋಗ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ಫುಡ್ಡಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಹೋಗಿ ಮತ್ತೆ ಕನ್ಸಲ್ಟ್ ಮಾಡಿ ಡಾಕ್ಟ್ರನ್ನ, ಅದಕ್ಕೇನು ಟ್ರೀಟ್ಮೆಂಟ್ ಬೇಕೋ ಅದನ್ನು ತಗೊಳ್ಳಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಈ ವಿಡಿಯೋ ರಿಲೇಟೆಡ್ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.